ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ ತನ್ನ ಜೊತೆಯಲ್ಲೇ ಇರಿಸುವನು ತನ್ನ ಜೊತೆಯಲ್ಲೇ ಇರಿಸುವನು ತಾನನ ತನನ ತಾನನ ತಾನನ ತನನ ತಾನನ ಓಹೋ ತಾನನ ತನನ ತಾನನ ತಾನನ ತನನ ತಾನನ ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ಓಹೋ ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ಕೀರ್ತನೆಗಾರ ದಾವಿದನ ನೋಡುವೆ ಹಾಡೊಂದ ಹಾಡು ಎನ್ನುವೆ ಕೀರ್ತನೆಗಾರ ದಾವಿದನ ನೋಡುವೆ ಹಾಡೊಂದ ಹಾಡು ಎನ್ನುವೆ ನಾನು ಸೇರಿ ಹಾಡುವೆನು ಅಲ್ಲಿ ಕುಣಿದು ಹಾಡುವೆನು ನಾನು ಸೇರಿ ಹಾಡುವೆನು ಅಲ್ಲಿ ಕುಣಿದು ಹಾಡುವೆನು ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ಓಹೋ ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ನನ್ನ ಸ್ವಂತ ದೇಶ ಪರಲೋಕವೇ ಯಾವಾಗ ನಾ ಕಾಣುವೆ ಹೌದು ಅದೇ ನಮ್ಮ ಸ್ವಂತ ದೇಶ ಪರಲೋಕವೇ ಯಾವಾಗ ನಾ ಕಾಣುವೆ ನಾನು ಎಂದು ತವಕಿಸುವೆ ನಾನು ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಹೌದು ಹೌದು ಭೂಮಿಯಲ್ಲಿ ಯೇಸುಗಾಗಿ ಸುವಾರ್ತೆಗಾಗಿ ಯೇಸುಗಾಗಿ ಸುವಾರ್ತೆಗಾಗಿ ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ತಾನನ ತನನ ತಾನನ ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ ತನ್ನ ಜೊತೆಯಲ್ಲೇ ಇರಿಸುವನು ತನ್ನ ಜೊತೆಯಲ್ಲೇ ಇರಿಸುವನು ತಾನನ ತನನ ತಾನನ ತಾನನ ತನನ ತಾನನ ಓಹೋ ತಾನನ ತನನ ತಾನನ ತಾನನ ತನನ ತಾನನ ರೂಪಾಂತರ ಹೊಂದಿ ಮುಖವಾಗಿ ಯೇಸುವನ ನೋಡುವೆ ಹೌದು ರೂಪಾಂತರ ಹೊಂದಿ ಮುಖವಾಗಿ ಯೇಸುವನ ನೋಡುವೆ ಮಡಿಲಲ್ಲೇ ಮಲಗುವೆನು ಮಡಿಲಲ್ಲೇ ಮಲಗುವೆನು ತಾನನ ತನನ ತಾನನ ತಾನನ ತನನ ತಾನನ
ಓಹೋ ತಾನನ ತನ್ನನ ತಾನನ ತಾನನ ತನ್ನನ ತಾನನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಓಹೋ ಪರಲೋಕವೇ, ಹೌದು ಅದೊಂದೇ ನಮ್ಮ ಆಸೆ ಬಯಕೆ. ನನ್ನ ಉಸಿರು, ನನ್ನ ಸ್ವಂತ ದೇಶ ಪರಲೋಕವೇ, ಯಾವಾಗ ನಾ ಕಾಣುವೆ. ನನ್ನ ಸ್ವಂತ ದೇಶ ಪರಲೋಕವೇ, ಯಾವಾಗ ನಾ ಕಾಣುವೆ ಎಂದು ತವಕಿಸುವೆ ನಾನು, ಎಂದು ತವಕಿಸುವೆ ನಾನು. ತನನ ತನ್ನನ ತನನ ತಾನನ ತನ್ನನ ತಾನನ ತಾನನ ತನ್ನನ ತಾನನ ತಾನನ ತನ್ನನ ತಾನನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಓಹೋ ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಹೌದು ಯೇಸುಗಾಗಿ ಸುವಾರ್ತೆಗಾಗಿ. ತಾನನ ತನ್ನನ ತಾನನ ತಾನನ ತನ್ನನ ತಾನನ ತಾನನ ತನ್ನನ ತಾನನ ತಾನನ. ನಿತ್ಯ ನಿತ್ಯವಾದ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಇದೇನು ಸ್ವಲ್ಪ ಕಾಲದ ಜೀವನ, ಆದರೆ ಕೋಟಿ ಕೋಟಿ ವರ್ಷಗಳು ನಾವು ಕರ್ತನೊಂದಿಗೆ ಇರಲಿಕ್ಕಿದ್ದೇವೆ. ಅದಕ್ಕೆ ನಮ್ಮನ್ನು ರೂಪಾಂತರಗೊಳಿಸಿ ನಮ್ಮ ಈ ಒಂದು ಜೀವಿತದಿಂದ ಇನ್ನೊಂದು ಉನ್ನತವಾದ ಜೀವನಕ್ಕೆ ಹೋಗುವಂಥ ಅರ್ಹತೆಯನ್ನು ನಮಗೆ ಕೊಟ್ಟು ಕರ್ತನ ತನ್ನೊಂದಿಗೆ ಸೇರಿಸ್ಕೊಳ್ಳಿಕ್ಕಿದ್ದಾನೆ. ಆತನು ಬರುವಾಗ ಕ್ಷಣ ಮಾತ್ರದಲ್ಲಿ ನಾವು ಮಾರ್ಪಡುವೆವು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಆ ಕೃಪೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. ನಮಗಿರುವ ಭರವಸೆ, ನಿರೀಕ್ಷೆ ಎಲ್ಲ ಆ ನಿತ್ಯ ರಾಜ್ಯ. ಅದಕ್ಕಾಗಿ ಸ್ತೋತ್ರ ಹೇಳುವ. ಈ ಲೋಕದೊಂದಿಗೆ ನಮ್ಮ ಜೀವನ ಮುಗಿದೋಗೋದಿಲ್ಲ. ಇದಕ್ಕಿಂತ ಮೇಲಾದ ಭವಿಷ್ಯ ನಮಗಿದೆ. ಅನೇಕರಿಗೆ ಈ ನಿರೀಕ್ಷೆ ಇಲ್ಲ, ನಮಗಾದರೂ ಆ ನಿರೀಕ್ಷೆ ದೇವರು ಕೊಟ್ಟಿದ್ದಾನೆ, ನಿತ್ಯ ರಾಜ್ಯದ ನಿರೀಕ್ಷೆ. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ದೇವರಿಗೆ ಸ್ತೋತ್ರ ಸಲ್ಲಿಸುವ. ಎಂಥ ಸೌಭಾಗ್ಯಕ್ಕೆ ನಮ್ಮನ್ನು ಕರೆದಿದ್ದೀರಿ ಡ್ಯಾಡಿ, ಎಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಎಂಥ ಸೌಭಾಗ್ಯಕ್ಕೆ ನಮ್ಮನ್ನು ಕರೆದಿದ್ದೀರಿ ಡ್ಯಾಡಿ. ಓಹೋ ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. Hallelujah. Thank you Father. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ಡ್ಯಾಡಿ, ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳುವ, ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ಹುಡುಕಿ ಬಂದೆ, ಜೀವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನನ್ನು ಹುಡುಕಿ ಬಂದೆ, ನಿನ್ ಜೀವ ತಂದೆ,
ನಿಮಗೆ ಸ್ತೋತ್ರ ಅಯ್ಯ. ಓಡಿ ದುಡಿಯಲು ಬಲವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನಿನಗಾಗಿ ಬದುಕಲು ಕೃಪೆಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ಪಾಪರಹಿತ ಬಾಳು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳಿ, ಹೌದು ಡ್ಯಾಡಿ. ಪಾಪರಹಿತ ಬಾಳು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನಮಗೆ ಭವಿಷ್ಯ ಇದೆಯಪ್ಪ. ನನ್ನ ಬಾಳ ಬೆಳಗಿ ಭವಿಷ್ಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ಸ್ತೋತ್ರ ಡ್ಯಾಡಿ. ನನ್ನಲ್ಲಿರುವ ನನ್ನ ಇನಿಯ ಡ್ಯಾಡಿ, ಸ್ತೋತ್ರ ಸ್ತೋತ್ರ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು ರಾಜ. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಸ್ತೋತ್ರ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ಹಾಗೆ ಒಂದೆರಡು ನಿಮಿಷ ಕರ್ತನನ್ನು ನೆನಪು ಮಾಡ್ಕೊಳ್ಳಿ, ಆತನ ಉಪಕಾರಗಳನ್ನು ನೆನಪು ಮಾಡ್ಕೊಳ್ಳಿ. ಸ್ತೋತ್ರ ಹೇಳೋಣ. ಸ್ತೋತ್ರ ಡ್ಯಾಡಿ. ಹಾಲೆಲೂಯ. ನನಗೆ ದಾರಿ ತೋರಿದೆ, ಬೆಳಕನ್ನು ತಂದೆ, ಆತ್ಮಿಕ ಬೆಳಕನ್ನು ತಂದೆ, ನನ್ನ ಕಣ್ಣುಗಳನ್ನು ತೆರೆದೆ, ನಿತ್ಯದ ಸೌಭಾಗ್ಯ ನೀಡಿರುವೆ. ನಿಮಗೆ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ರಾಜ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವಿರೋದ್ರಿಂದ ನಮಗೆ ಧೈರ್ಯ ಡ್ಯಾಡಿ. ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ದೀರಿ. ನೀವಿರೋದ್ರಿಂದ ನನಗೆ ಧೈರ್ಯ, ನೀವಿರೋದ್ರಿಂದ ನನಗೆ ಭಯ ಇಲ್ಲ, ನೀವಿರೋದ್ರಿಂದ ನನಗೆ ಚಿಂತೆ ಇಲ್ಲ.
ಹಾಲೆಲೂಯ. ವಂದನೆ. ನನ್ನ ಜೊತೆ ಇರುವ ಕರ್ತನೇ ವಂದನೆ, ನನ್ನೊಂದಿಗಿರುವ ಆತನೇ ವಂದನೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ನನ್ನ ಜೊತೆ ಇರುವ ಆತನೇ ವಂದನೆ, ನನಗೆ ದಯೆ ತೋರಿಸುವ ಆತನೇ ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇದುವರೆಗೂ ನನ್ನ ಕಾಪಾಡಿದ ಕರ್ತನು ಎಬಿನೇಜರ್ ಇರುವೆ. ಹೌದು ಡ್ಯಾಡಿ, ಇದುವರೆಗೂ ನನ್ನ ಕಾಪಾಡಿದ ಕರ್ತನು ಎಬಿನೇಜರ್ ಇರುವೆ. ಮುಂದೆಯೂ ನಡೆಸುವೆ ನೀ ನನ್ನನ್ನು, ಮುಂದೆಯೂ ನಡೆಸುವೆ ನೀ. ಯಾವುದಕ್ಕೂ ನಾ ಚಿಂತಿಸಲಾರೆ. ಯೇಸುವನ್ನು ನೋಡಿ ಹೇಳಿ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನೀ ನನ್ನನ್ನು ನಡೆಸುವೆ ನೀ. ಯಾವುದಕ್ಕೂ ನಾ ಚಿಂತಿಸಲಾರೆ. ಹೌದು ರಾಜ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಹೌದು ರಾಜ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಸುಖ ಕೊಡುವಾತನು ಯೆಹೋವ ರಾಫಾ ಇರುವೆ, ಸುಖ ಕೊಡುವಾತನು ಯೆಹೋವ ರಾಫಾ ಇರುವೆ. ಪೂರ್ಣ ಸುಖ ಕೊಡುವೆ, ಸುಖ ಕೊಡುವಾತನು. ನಂಬಿಕೆಯಿಂದ ಹಾಡುವ, ರಾಫಾ ಇರುವೆ. ಹೌದಪ್ಪ, ಪೂರ್ಣ ಸುಖ ಕೊಡುವೆ, ಪೂರ್ಣ ಸುಖ ಕೊಡುವೆ. ಹೌದು ರಾಜ, ಪೂರ್ಣ ಸುಖ ಕೊಡು. ನಂಬಿಕೆಯಿಂದ ಹೇಳೋಣ, ಪೂರ್ಣ ಸುಖ ಕೊಡುವೆ. ಹಲ್ಲೆಲೂಯಾ. ಹೊಸ ಬಲ ಹೊಂದಿ ರೆಕ್ಕೆಗಳ ಚಾಚಿ, ಹೊಸ ಬಲ ಹೊಂದಿ ರೆಕ್ಕೆಗಳ ಚಾಚಿ, ಮೇಲೆ ಹಾರುವೆನು. ಹೊಸ ಬಲ ಹೊಂದಿ ರೆಕ್ಕೆಗಳ ಚಾಚಿ, ಮೇಲೆ ಹಾರುವೆನು. ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಯಾವುದಕ್ಕೂ ನಾ ಚಿಂತಿಸಲಾರೆ. ನಂಬಿಕೆಯಿಂದ ಹೇಳಿ, ಯೆಹೋವ ದೇವನು ನೀ ನನ್ನನ್ನು ನಡೆಸುವೆ ನೀ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಹೌದಪ್ಪ, ಯೆಹೋವ ದೇವನು ನನ್ನನ್ನು ನಡೆಸುವೆ ನೀ. ಹಾಲೆಲೂಯ. ನಾನು ಯಾವುದಕ್ಕೂ ಚಿಂತೆ ಮಾಡಲ್ಲಪ್ಪ, ನೀವಿರೋದ್ರಿಂದ ನಾನು ಧೈರ್ಯವಾಗಿದ್ದೀನಿ ಅಪ್ಪ. ನೀವಿರೋದ್ರಿಂದ ನನಗೆ ಭಯ ಇಲ್ಲಪ್ಪ, ನೀವಿರೋದ್ರಿಂದ ನನಗೆ ಭವಿಷ್ಯದ ಚಿಂತೆ ಇಲ್ಲಪ್ಪ. ಓ ಹಾಲೆಲೂಯ, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಎಲ್ಲವನ್ನ ನೋಡಿಕೊಳ್ತೀರಪ್ಪ. ಹಾಲೆಲೂಯ, ನೀವು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು
ಮನಸೋತುನ ಹೋಗಲಾರೆ. ಹೌದಪ್ಪ, ಯೇಸು ನನ್ನಲ್ಲಿ ನೀನಿರಲು ಮನಸೋತುನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದಪ್ಪ, ನೀನು ಎಲ್ಲವ ನೋಡಿಕೊಳ್ಳುವೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ಯೇಸು ನನ್ನಲ್ಲಿ ನೀನಿರಲು ಮನಸೋತುನ ಹೋಗಲಾರೆ. ಹೌದು ರಾಜ, ಯೇಸು ನನ್ನಲ್ಲಿ ನೀನಿರಲು. ಹಾಗೆ ಕರೆಗಳನ್ನು ಚಾಚಿ ಮನಸೋತುನ ಹೋಗಲಾರೆ. ಹಲ್ಲೆಲೂಯಾ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ನನಗೆ ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು. ಹೌದು ಡ್ಯಾಡಿ, ನಾನು ಎಲ್ಲೋದ್ರು ನನ್ನನ್ನು ಕಾಯುವ ಕರ್ತನು. ಹೌದಪ್ಪ, ಯೇಸು ನನ್ನಲ್ಲಿ ನೀನಿರಲು ಮನಸೋತುನ ಹೋಗಲ. ಹೇಳಿ ಯೇಸಪ್ಪ, ನೋಡಿ ಹೇಳಿ, ಯೇಸು ನನ್ನಲ್ಲಿ ನೀವಿರೋದ್ರಿಂದಪ್ಪ ಎಷ್ಟೋ ಚಿಂತೆಗಳು, ಲೋಕದ ಸಮಸ್ಯೆಗಳು ಕಾಡಿದರು, ನಾ ಮನಸೋತು ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತುನ ಹೋಗಲಾರೆ. ಮನಸೋತುನ ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ. ಹೌದು ಡ್ಯಾಡಿ, ಸಮಾಧಾನ ಕರ್ತನು ನೀನಲ್ಲವೇ. ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ. ಹೌದು ಡ್ಯಾಡಿ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತುನ ಹೋಗಲಾರೆ. ಹೌದು ಡ್ಯಾಡಿ, ಯೇಸು ನನ್ನಲ್ಲಿ ನೀನಿರಲು ಮನಸೋತುನ ಹೋಗಲಾರೆ. ಮನಸೋತುನ ಹೋಗಲಾರೆ. ಹಲ್ಲೆಲೂಯಾ. ನೀನಿರೋದ್ರಿಂದ ನಾನು ಮನಸೋತು ಹೋಗಲಾರೆ. ನೀನಿರೋದ್ರಿಂದ ನಾನು ಧೈರ್ಯವಾಗಿರುವೆ. ನೀನಿರೋದ್ರಿಂದ ನಾ ಚಿಂತೆ ಇಲ್ಲದೆ ಇರುವೆ. ನೀನೇ ನನ್ನ ಆಧಾರ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಖೇಡ್ಯ, ನೀನೇ ನನ್ನ ಗುರಾಣಿ. ಹಲ್ಲೆಲೂಯಾ. ಅನುದಿನವೂ ನನ್ನನ್ನು ಕಾದು ನಡೆಸುವ ಕರ್ತನು, ಹೊತ್ತೊತ್ತಿಗೆ ಪೋಷಿಸುವ ತಂದೆ. ಹಲ್ಲೆಲೂಯಾ. ಓ, ಯಾವ ಕೇಡು ಆಗದಂತೆ ನನ್ನನ್ನು ಆವರಿಸಿ ಕಾಯುವ ಕರ್ತನು. ಹಲ್ಲೆಲೂಯಾ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಕೆಳಗೆ ಸೇರಿಸುವ ಹಾಗೆ ನನ್ನನ್ನು ಸುಭದ್ರವಾಗಿ ಕಾಯುವ ಆತನು. ನಿನಗೆ ಸ್ತೋತ್ರ ಡ್ಯಾಡಿ, ನಿನಗೆ ಸ್ತೋತ್ರ ಡ್ಯಾಡಿ. ಹಲ್ಲೆಲೂಯಾ. ನಿನ್ನೊಂದಿಗೆ ನಾ ಬಾಳಲು ನನ್ನ ಅಂತರ್ಯ ತವಕಿಸಿದೆ. ಡ್ಯಾಡಿ, ನಿನ್ನೊಂದಿಗೆ ನಾ ಬಾಳಲು ತವಕಿಸಿ. ಹೌದು ರಾಜ, ದೇವನೇ ನನ್ನೇಸುವೆ, ನನ್ನ ನಾಯಕನೇ. ಓ ದೇವನೇ ನನ್ನೇಸುವೆ, ನನ್ನ ನಾಯಕನೇ. ದೇವನೇ ನನ್ನೇಸುವೆ. ಹೌದಪ್ಪ, ನನ್ನ ನಾಯಕನೇ.
Hallelujah. 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 Thank you, Father God. ಈ ಮುಂಜಾನೆ ವೇಳೆಗಾಗಿ ನಿನಗೆ ಸ್ತೋತ್ರಪ್ಪ. ಈ ಹೊಸ ದಿನಕ್ಕಾಗಿ ನಿನಗೆ ವಂದನೆ. ಸಂಪೂರ್ಣವಾಗಿ ನಿನ್ನ ಹತೋಟಿಗೆ ನಮ್ಮನ್ನು ಸಮರ್ಪಿಸುತ್ತೇವೆ. ಥ್ಯಾಂಕ್ ಯು. ನಿನ್ನ ಕೃಪೆ ನಮ್ಮನ್ನು ಆವರಿಸಿ ನಡೆಸಲಿ. ನಿನ್ನೊಂದಿಗಿರುವಂಥ ಭಾಗ್ಯ ನಮಗೆ ಸಿಕ್ಕಿರುವುದಕ್ಕಾಗಿ ಸ್ತೋತ್ರ. ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ತಗೊಳ್ಳೋಣ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದೋ? ನಾವು ಯಾರಾಗಿದ್ದೀವಂತೆ? ದೇವರ ಆಲಯ. ಅಂದರೆ ದೇವರು ನಮ್ಮಲ್ಲಿ ವಾಸ ಮಾಡುವ ಆಲಯ. ಎರಡನೇದಾಗಿ ಅದರಲ್ಲೇ ವಾಕ್ಯ ಹೇಳ್ತದೆ 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ. 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನಮ್ಮ ದೇಹ ದೇವರಿಗೆ ಗರ್ಭಗುಡಿಯಾಗಿ, ದೇವರ ಆಲಯ, ಅದರಲ್ಲೂ ದೇವರ ಗರ್ಭಗುಡಿ ನಾವಾಗಿದ್ದೇವೆ. ಹಾಲೆಲೂಯ. ದೇವರಿಗೆ ಗರ್ಭಗುಡಿ ಆಗಿದ್ದೇವೆ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಅಂದರೆ ದೇವರು ನಮ್ಮೊಳಗೆ ವಾಸ ಮಾಡುವ ಆತನು, ನಮ್ಮೊಳಗೆ ಆತನು ವಾಸ ಮಾಡ್ತಾ ಇದ್ದಾನೆ. ಆತನ ಗರ್ಭಗುಡಿಯಾಗಿದೆ. ಯೋಚನೆ ಮಾಡಿ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು, ಸರ್ವಶಕ್ತನು, ಸಾರ್ವಭೌಮನು. ಆದರೆ ನಮ್ಮೊಳಗೆ ವಾಸ ಮಾಡಲಿಕ್ಕೆ ಡಿಸೈಡ್ ಮಾಡಿದನಲ್ಲ. ಯಾಕೆ? ಏನು ಉದ್ದೇಶ? ಕಮನ್ ಮೀಟ್ ಮೀ ಅಂತ ಹೇಳ್ಬೋದಾಗಿತ್ತು, ಆರ್ಡರ್ ಮಾಡ್ಬೋದಾಗಿತ್ತು. ಐ ವಿಲ್ ಬಿ ಇನ್ ಇಸ್ರಾಯೇಲ್, ಕಮನ್ ಮೀಟ್ ಮೀ. ಐ ವಿಲ್ ಬಿ ಇನ್ USA, ಕಮನ್ ಮೀಟ್ ಮೀ. ಐ ವಿಲ್ ಬಿ ಇನ್ ಜರ್ಮನಿ, ಕಮನ್ ಮೀಟ್ ಮೀ ಅಂತ ಹೇಳ್ಬೋದಾಗಿತ್ತು. ಆದರೆ ಹಂಗೆ ಹೇಳಿಲ್ಲ. ಮಗನೇ, ನೀ ಹೇಳಿದ್ದೀಯ, ನಿನ್ನ ಹತ್ರನೇ ನಾನು ಬರ್ತೀನಿ, ನಿನ್ನೊಳಗೆ ನಾನು ವಾಸ ಮಾಡ್ತೀನಿ ಅಂತ ಹೇಳಿ ಬಂದುಬಿಟ್ನಲ್ಲ. ಓ, ಎಂತಹ ಸೌಭಾಗ್ಯ ನಮ್ಮದು. ಹಾಲೆಲೂಯ. ಅದಕ್ಕೆ ನಾವು ಹಾಡಾಡ್ತೀವಿ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಎಲ್ಲಿ ವಾಸ ಮಾಡ್ತಾನಂತೆ? ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮ ನಮ್ಮೊಳಗೆ ವಾಸ ಮಾಡ್ತಾನೆ. ಯಾಕೆ ಅಂತ ಹೇಳಿ, ಯಾವ ಕಾರಣಕ್ಕಾಗಿ ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಯೋಹಾನ 14ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಆತನು ನಮಗೆ ಸಹಾಯಕನಾಗಿ ಬರ್ತಾ ಇದ್ದಾನಂತೆ, ನಮಗೆ ಹೆಲ್ಪರ್ ಆಗಿ, ನಮಗೆ ಹೆಲ್ಪ್ ಮಾಡಲಿಕ್ಕೆ ಸದಾಕಾಲವು, ಒಂದಿನ 2 ದಿನ ಅಲ್ಲ, ಸದಾಕಾಲವು ಆತನ ಬರೋಣದವರೆಗೆ ನಮಗೆ ಹೆಲ್ಪ್ ಮಾಡಿ ನಮ್ಮನ್ನು ಆಶೀರ್ವಾದದಲ್ಲಿ, ದೇವರ ಯೋಜನೆಯಲ್ಲಿ ನಡೆಸಲಿಕ್ಕೆ ಬರ್ತದೆ. ಏನು ಹೆಲ್ಪ್ ಅಂತ ಹೇಳಿ ನಾವು ಧ್ಯಾನ ಮಾಡಿದ್ದೀವಿ. ಮೊದಲನೇದಾಗಿ ನಮ್ಮನ್ನು ಗೈಡ್ ಮಾಡಲಿಕ್ಕೆ, ನಮ್ಗೆ ಬೇಕಾದ ಆಲೋಚನೆ ಕೊಡಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ. ನಮ್ಮ ದೈನಂದಿನ ಜೀವಿತ ಪ್ರತಿಯೊಂದರಲ್ಲೂ ಹಿ ಕ್ಯಾನ್ ಗೈಡ್, ನಮಗೆ ಗೈಡ್ ಮಾಡಲಿಕ್ಕೆ ಸಾಧ್ಯ.
ಆದಿ ಸಭೆಯಲ್ಲಿ ದೇವರ ಮಕ್ಕಳು ಆ ರೀತಿಯಾಗಿ ಗೈಡೆನ್ಸ್ನ ಪಡ್ಕೊಂಡ್ರು. ಎರಡನೇದಾಗಿ ಒಳ್ಳೆ ಸಾಕ್ಷಿ ಜೀವಿತದಲ್ಲಿ, ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧವಾದ ಜೀವಿತದಲ್ಲಿ. ನಮಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಮ್ಮ ಕೈಲಿ ಆಗಲ್ಲ, ನಮಗೆ ಬಲ ಸಾಕಾಗಲ್ಲ, ಪಾಪವನ್ನು ಬಾಳಲಿಕ್ಕೆ ನಮಗೆ ಬಲ ಸಾಕಾಗಲ್ಲ. ಆದರೆ ಆದ್ದರಿಂದ ಪವಿತ್ರಾತ್ಮ ನಮ್ಮೊಳಗೆ ಬಂದು ನಮ್ಮನ್ನು ಬಲಪಡಿಸಿ, ನಮ್ಮ ಅಂತರ್ಯದಲ್ಲಿ ಬಲಪಡಿಸಿ, ನಮ್ಮ ಈ ಲೋಕದ ಜೀವನದಲ್ಲಿ ನಾವು ಜಯಶಾಲಿಗಳಾಗಿ ಬಾಳುವಂತೆ, ಶರೀರವನ್ನು ಲೋಕವನ್ನು ನಾವು ಜಯಿಸಿ ಬಾಳುವಂತೆ, ಸಾಕ್ಷಿಗಳಾಗಿ ಬೆಳಗುವಂತೆ ಆತನು ನಮ್ಮೊಳಗೆ ಬಂದನು. ಹಲ್ಲೆಲೂಯಾ. ಮೂರನೇದಾಗಿ ಯಾಕೆ ನಮ್ಮೊಳಗೆ ಬಂದನು ಅಂತ ಹೇಳಿ ನೋಡಿದೆವು. ಆ ಪವಿತ್ರ ಆತ್ಮನ ಫಲಗಳನ್ನು, ಸತ್ಕ್ರಿಯೆ, ಸನ್ನಡತೆಯನ್ನು ನಮ್ಮೊಳಗೆ ಉಂಟು ಮಾಡುವಂತೆ, ನಾವು ಈ ಲೋಕದಲ್ಲಿ ದೇವರ ಸಾಕ್ಷಿಗಳಾಗಿ ಸನ್ನಡತೆಯಲ್ಲಿ ಬಾಳುವವರಾಗಿರುವಂತೆ ಫಲಗಳನ್ನು ನಮ್ಮೊಳಗೆ ಉತ್ಪತ್ತಿ ಮಾಡಲಿಕ್ಕಾಗಿ ಆತನು ನಮ್ಮೊಳಗೆ ಬಂದನು. ನಾಲ್ಕನೇದಾಗಿ ನಾವು ನೋಡಿದೆವು, ಒಂದು ಪ್ರಾರ್ಥನಾ ಜೀವಿತದಲ್ಲಿ ನಮ್ಮನ್ನು ನಡೆಸಲಿಕ್ಕಾಗಿ ಆತನು ಬಂದನು. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು, ಬಲವನ್ನು ಕೊಟ್ಟು ಇನ್ನೂ ಆಳವಾದ ಪ್ರಾರ್ಥನಾ ಜೀವಿತದಲ್ಲಿ ನಾವು ಮುಂದೆ ನಮ್ಮನ್ನು ಸಾಗಿಸಲಿಕ್ಕಾಗಿ ಬಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾರು ಪವಿತ್ರಾತ್ಮ ಭರಿತರಾಗಿದ್ದಾರೋ ಆಟೋಮ್ಯಾಟಿಕ್ಕಾಗಿ ಅವ್ರ ಜೀವಿತ ಒಂದು ಪ್ರಾರ್ಥನಾ ಜೀವಿತ ಆಗಿರ್ತದೆ. ಹಲ್ಲೆಲೂಯಾ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ 2 ಕೊರಿಂಥ 3ನೇ ಅಧ್ಯಾಯ 18ನೇ ವಚನವನ್ನು ಓದೋಣ. 2 ಕೊರಿಂಥ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಪ್ರಭಾವದಿಂದ ಪ್ರಭಾವಕ್ಕೆ, ಫ್ರಮ್ ಗ್ಲೋರಿ ಟು ಗ್ಲೋರಿ, ಮಹಿಮೆಯಿಂದ ಮಹಿಮೆಗೆ ಹೋಗಿ ಆ ಪ್ರಭಾವದ, ಆ ಮಹಿಮೆಯ ಸ್ವಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ನಮ್ಮೊಳಗಿರುವ ಆತ್ಮನ ಕೆಲಸಕ್ಕೆ ಅನುಸಾರವಾಗಿದೆ. ಯಾಕೆ ದೇವರಾತ್ಮನು ನಮ್ಮೊಳಗೆ ಬಂದಿದ್ದಾನಂತ ಹೇಳಿದ್ರೆ, ನಾವು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಆಗಬೇಕು. ದಿನದಿಂದ ದಿನ ಮಹಿಮೆಯಿಂದ ಮಹಿಮೆಗೆ ಸಾಗಿ ನಾವು ಕ್ರಿಸ್ತನ ಆ ಎಕ್ಸಾಕ್ಟ್ ಜೆರಾಕ್ಸ್ ಕಾಪಿ, ಆತನ ಸಾರೂಪ್ಯವುಳ್ಳವರು, ಆತನು ಹೇಗಿದ್ದಾನೋ ಹಾಗೆಯೇ ನಾವು ಸಹ ಆಗುವಂತೆ ದೇವರು ನಮ್ಮನ್ನು ಕರೆದಿದ್ದಾನೆ. ಅದೇ ದೇವರ ಉದ್ದೇಶ, ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಕೆಲವೊಂದು ವಚನಗಳನ್ನು ಓದಿ. ಎಫೆಸ 4:23-24 ಓದೋಣ. ಎಫೆಸ 4:23-24. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆ ಒಂದು ಸ್ವಾರೂಪ್ಯವನ್ನು ಹೊಂದಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರ ಹೋಲಿಕೆಯ ಮೇರೆಗೆ ಇರುವಂತಹ ಆ ಸ್ವಾರೂಪ್ಯವನ್ನು ನಾವು ಹೊಂದಿಕೊಳ್ಳಬೇಕೆಂಬುದು ದೇವರ ಉದ್ದೇಶ. ಕ್ರಿಸ್ತನ ಸ್ವಾರೂಪ್ಯವನ್ನು ಹೊಂದಿಕೊಳ್ಳಬೇಕು. ಆ ಸ್ವಾರೂಪ್ಯವನ್ನು ತರುವುದಕ್ಕಾಗಿ ದೇವರಾತ್ಮನ ನಮ್ಮೊಳಗೆ ಇದ್ದಾನಂತೆ. ಹಲ್ಲೆಲೂಯಾ. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನವನ್ನು ಓದಿ. 2 ಪೇತ್ರ 1:4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ, ನೋಡಿ, ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ದೇವರ ಉದ್ದೇಶ ಹೆಂಗಿದೆ ನೋಡ್ರಿ. ನಾವು ಆತನ ದೈವ ಸ್ವಭಾವದಲ್ಲಿ ಪಾಲುಗಾರರಾಗಬೇಕಂತೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ದೈವ ಸ್ವಭಾವದಲ್ಲಿ ಪಾಲುಗಾರರಾಗಬೇಕನ್ನುವುದೇ ದೇವರ ಉದ್ದೇಶ. ಕ್ರಿಸ್ತನ ಹಾಗೆ ನಾವು ಆಗಬೇಕು. ಅದಕ್ಕಾಗಿ ದೇವರಾತ್ಮ ನಮ್ಮೊಳಗೆ ಬಂದಿದೆ. ಕೆಲವು ಸಮಯಗಳಲ್ಲಿ ನಾವು ಹೇಳಿದರೆ ಕೆಲಸ ಆಗಲ್ಲ, ಅದು ಮಾಡ್ಕೊಬನ್ರಿ ಅಂತ ಆಗಲ್ಲ. ನಾವೇ ಹೋಗಿ ಖುದ್ದಾಗಿ ನಿಂತು ಬಿಡಬೇಕಲ್ಲಿ, ಆಗ ಕೆಲಸ ಆಗ್ತದೆ. ಹಲ್ಲೆಲೂಯಾ. ಹೇಳಿದರೆ ಆಗಲ್ಲ. ನಾನೇ ಬರ್ತೀನಿ ನಿಮ್ಮೊಳಗಿದ್ದು, ನಿಮ್ಮನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಹೆಂಗೆ ಬೇಕೋ ಹಂಗೆ ರೂಪಿಸಿ ತಗೊಂಡೋಗ್ಬಿಡ್ತೀನಿ ಇನ್ನು ಪರಲೋಕಕ್ಕೆ ಅಂತ ಹೇಳಿ ದೇವ್ರು ಡಿಸೈಡ್ ಮಾಡಿಬಿಟ್ನು.
ಅದಕ್ಕೆ ನಮ್ಮೊಳಗೆ ಬಂದುಬಿಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್. ಕೊರಿಂಥದವರಿಗೆ ಬರೆದ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, 2 ಕೊರಿಂಥ 5:17. 2 ಕೊರಿಂಥ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ ನೂತನ ಸೃಷ್ಟಿಯ ಆ ಒಂದು ಹಂತಕ್ಕೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ. ರೋಮಪುರ 8:29. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ, ಚೆನ್ನಾಗಿ ಗಮನಿಸಿ, ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಏನಕ್ಕಾಗಿ ನಮ್ಮನ್ನು ಅಪಾಯಿಂಟ್ ಮಾಡಿರೋದು? ಏನಕ್ಕೆ? ಆತನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ. ದೇವರ ನಾಮಕ್ಕೆ ನಮ್ಮನ್ನು ತಗೊಂಡಿರೋದೇ ಆತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ರೂಪಿಸ್ಲಿಕ್ಕಾಗಿ, ನಮ್ಮನ್ನು ಲೋಕದಿಂದ ಆರಿಸಿಕೊಂಡದ್ದೇ. ಉದ್ದೇಶವೇ ನಮ್ಮನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ರೂಪಿಸುವುದಕ್ಕಾಗಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ವಾಕ್ಯ ಏನು ಹೇಳ್ತದೆ? 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 49, 15:49. 1 ಕೊರಿಂಥ 15:49. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ. ಈ ಸಾರೂಪ್ಯ ಯಾವುದು ಗೊತ್ತಂದ್ರೆ? ಆದಾಮನ ಮಣ್ಣಿಂದ ಉಂಟು ಮಾಡಿದ ಆದಾಮನ ಸಾರೂಪ್ಯ ಈ ದೇಹ. ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಮಣ್ಣಿನಿಂದ ಬಂದಾತನ ಸಾರೂಪ್ಯವನ್ನು ಹೇಗೆ ಧರಿಸಿಕೊಂಡಿದ್ದೀವೋ ಅದೇ ರೀತಿ ನಮ್ಮ ಅಂತರ್ಯದಲ್ಲಿ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳಬೇಕು. ಇದೇ ವೆರಿ ಇಂಪಾರ್ಟೆಂಟ್ ಥಿಂಗ್. ದೇವರ ಉದ್ದೇಶದಲ್ಲಿ ಬಹಳ ಪ್ರಾಮುಖ್ಯವಾದ್ದು. ಸುಮ್ಮನೆ ನಾವು ಬಂದು ಆಶೀರ್ವಾದ ಪಡ್ಕೊಂಡು ತಲೆನೋವು ವಾಸಿ ಮಾಡ್ಕೊಂಡು ಹೊಟ್ಟೆನೋವು ವಾಸಿ ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲ. ಅದೆಲ್ಲವನ್ನು ದೇವರು ಮಾಡ್ತಾನೆ. ನಮಗೆ ಬೇಕಾದ ಸೌಖ್ಯವನ್ನು, ಸುಖ, ಆರೋಗ್ಯ ಎಲ್ಲವನ್ನು ದೇವರು ಕೊಟ್ಟು ನಡೆಸ್ತಾನೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ದೇವರಾತ್ಮ ನಮ್ಮೊಳಗೆ ಏನಕ್ಕಿದ್ದಾನೆಂದರೆ ನಮ್ಮನ್ನು ದಿನದಿಂದ ದಿನ, ಮಹಿಮೆಯಿಂದ ಮಹಿಮೆಗೆ ನಡೆಸಿ ಆತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನಮ್ಮೊಳಗೆ ಒಂದು ರೂಪಾಂತರವನ್ನು ಉಂಟು ಮಾಡ್ತಾನೆ. ಹಲ್ಲೆಲೂಯಾ. ಯಾರೊಳಗೆ ದೇವರಾತ್ಮನಿದ್ದಾನೋ ದಿನದಿಂದ ದಿನ ಇನ್ನೂ ಆಳವಾದ ಆತ್ಮಿಕ ಅನುಭವಕ್ಕೆ ಹೋಗುವಂತಹ ಒಂದು ಕೃಪೆ ಉಂಟಾಗ್ತದೆ. ಹಲ್ಲೆಲೂಯಾ. ಕೊಲೋಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡಿ, ದಿನೇ ದಿನೇ ನೂತನವಾಗ್ತದಂತೆ. ಕೊಲೊಸ್ಸೆ 3:10. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ನೋಡಿ, ದೇವರಾತ್ಮ ನಮ್ಮೊಳಗೆ ಎವ್ರಿ ಡೇ ನ್ಯೂ ಅನುಭವದಲ್ಲಿ, ಹೊಸ ಹಂತದಲ್ಲಿ ನಮ್ಮನ್ನು ರೂಪಿಸಿ ದಿನೇ ದಿನೇ ರೂಪಿಸಿ ಆ ಪೂರ್ಣತೆಗೆ ನಮ್ಮನ್ನು ತಗೊಂಡೋಗ್ತಾನೆ. ಹಲ್ಲೆಲೂಯಾ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ತೀತ 3:5. ತೀತ 3:5. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ. ಹಲ್ಲೆಲೂಯಾ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ. ನೆಕ್ಸ್ಟ್ ಲೆವೆಲ್, ಅಷ್ಟಕ್ಕೆ ನಿಂತುಬಿಡಬಾರ್ದು. ನೆಕ್ಸ್ಟ್ ಲೆವೆಲ್, ಪವಿತ್ರಾತ್ಮನು ನಮ್ಮೊಳಗೆ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಹಲ್ಲೆಲೂಯಾ. ಸೊ ಈ ಪ್ರೋಸೆಸ್, ಡೈಲಿ ಪ್ರೋಸೆಸ್. ಹಲ್ಲೆಲೂಯಾ. ಸ್ಯಾಲ್ವೇಷನ್ ಈಸ್ ನಾಟ್ ಒನ್ ಡೇ ಬಿಸ್ನೆಸ್. ಅನೇಕರು ಏನು ನೆನೆಸ್ತಾರೆ? ಒನ್ಸ್ ಸೇವ್ಡ್ ಎವರ್ ಸೇವ್ಡ್ ಅಷ್ಟಕ್ಕೆ ನೆನೆಸ್ಬಿಡ್ತಾರೆ. ರಕ್ಷಣೆ ಹೊಂದಿದ್ದೀನಿ, ಈಗೇನು ಹೆಂಗಿದ್ರು ತೊಂದರೆ ಇಲ್ಲ, ಹೆಂಗೆ ಪಾಪದಲ್ಲಿ ಬಿದ್ದರು ಏನು ಯೋಚನೆ ಇಲ್ಲ, ಕೃಪೆ ಇದೆ ಅಂತ ನೆನೆಸ್ತಾರೆ. ಕೃಪೆ ಇದೆ,
ಆ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೀವಿ. ಆದರೆ ದಿನೇ ದಿನೇ ನಾವು ರೂಪುಗೊಳ್ಳುತ್ತಾ ಹೋಗಬೇಕು. ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸಿದ ಆತನ ಹೋಲಿಕೆ ಮೇರೆಗೆ ನಾವು ಆಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ರಕ್ಷಣೆ ಹೊಂದಿದ್ದೀವಿ, ಆತ್ಮಿಕವಾಗಿ ಬಂದಿದ್ದೀವಿ. ಆದರೆ ಇದರಲ್ಲಿ ಇನ್ನೂ ಪೂರ್ಣತೆಗೆ ಸಾಗಬೇಕು. ದಿನೇ ದಿನೇ ನಾವು ಪೂರ್ಣತೆಗೆ ಸಾಗಬೇಕು, ಪರ್ಫೆಕ್ಷನ್ಗೆ ನಾವು ಸಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆ ಹೊಂದಿದವರು ಹಿಂಜಾರಿ ಬಿದ್ದು ಹೋಗಲಿಕ್ಕೆ ಸಾಧ್ಯ ಇದೆ. ಇಸ್ಕರಿಯೋತ ಯೂದ ನೋಡಿ, ರಕ್ಷಣೆ ಹೊಂದಿದ, ಸೇವೆ ಮಾಡಿದ, ಎಲ್ಲ ಮಾಡಿದ, ಆದರೆ ಅವನು ಎಲ್ಲವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದುಬಿಡ್ತು. ಅದರಿಂದ ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ ಅಂತ ವಾಕ್ಯ ಹೇಳೋದು. ನಾವು ನಮ್ಮ ಆತ್ಮಿಕ ಜೀವಿತ ರಕ್ಷಣೆ ಹೊಂದಿದರೆ ಸಾಕಾಗಲ್ಲ, ನಮ್ಮ ಅಂತರ್ಯದಲ್ಲಿ ದಿನೇ ದಿನೇ ರೂಪಾಂತರ ಆಗುತ್ತಾ ನಾವು ಕ್ರಿಸ್ತನ ಪೂರ್ಣತೆ ಕಡೆಗೆ ಸಾಗಬೇಕು. ಅದಕ್ಕೆ ಪವಿತ್ರಾತ್ಮನ ನಮ್ಮೊಳಗೆ ಬಂದಿರೋದು. ನಾನು ಅಲ್ಲಿಂದ ಹೇಳಿದ್ರೆ ಆಗಲ್ಲಪ್ಪ ಮಗಳೇ, ನಾನು ನಿನ್ನೊಳಗೆ ಬಂದುಬಿಡ್ತೀನಿ, ನಾನು ಬಂದು ಕರೆಕ್ಟಾಗಿ ಹೇಳ್ತೀನಿ, ಇದನ್ನು ಹಿಂಗೆ ಮಾಡಬೇಕು, ಅದನ್ನು ಹಂಗೆ ಮಾಡಬೇಕು ಅಂತ ಹೇಳಿ ಗೈಡ್ ಮಾಡಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಅದೆತ್ತು ಇದೆತ್ತು, ಇದು ಮಾಡು, ಇದು ಅಲ್ಲಿ ಹಾಕು, ಅದನ್ನು ಇಲ್ಲಿ ಹಾಕು, ಹೆಂಗೆ ನಿಂತು ಕೆಲಸ ಮಾಡಿಸ್ತಾರಲ್ಲ, ಆ ರೀತಿ ನಮ್ಮಲ್ಲಿ ಬಂದು ಇದ್ದು ನಮ್ಮನ್ನು ಯಾವ ರೂಪಕ್ಕೆ ರೂಪಿಸ್ಬೇಕೋ ಆ ರೂಪಾಂತರಕ್ಕೆ ರೂಪಿಸಿ ನಮ್ಮನ್ನು ಪರಲೋಕದ ನಿತ್ಯ ಸೌಭಾಗ್ಯಕ್ಕೆ ಬಾಧ್ಯರನ್ನಾಗಿ, ಪಾಲುಗಾರನಾಗಿ ನಮ್ಮನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬಂದ ಪವಿತ್ರಾತ್ಮನು. ನೋಡಿ, ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ನನ್ನೊಬ್ಬನ ವೈಯಕ್ತಿಕ ಜೀವಿತ ಮೇಲೆ ಎಷ್ಟು ಪರ್ಸ್ನಲ್ ಕೇರ್. ಹಲ್ಲೆಲೂಯಾ. ಬಂದ್ಬಿಡಪ್ಪ ಅಂತ ಹೇಳಿಬಿಟ್ಟು ಹೋಗ್ತಾ ಇಲ್ಲ, ತಾನೇ ಬಂದು ನಮ್ಮನ್ನು ರೂಪಿಸಿ ನಮ್ಮನ್ನು ತಗೊಂಡೋಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಕ್ರಿಸ್ತನ ಸಮಕ್ಷಮದಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೆ. ದಿನೇ 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 ನಾವು ಪ್ರಭಾವದಿಂದ ಪ್ರಭಾವಕ್ಕೆ ಸಾಗುವವರು. ಹಲ್ಲೆಲೂಯಾ. ಮಹಿಮೆಯಿಂದ ಮಹಿಮೆಗೆ ಸಾಗುವವರು. ಸೊ ಈ ಅನುಭವ ಇವತ್ತು ದೇವರ ಮಕ್ಕಳಿಗೆ ಬೇಕು. ದಿನದಿಂದ ದಿನ ಮಹಿಮೆಯಿಂದ ಮಹಿಮೆಗೆ, ಗ್ಲೋರಿಯಿಂದ ಗ್ಲೋರಿಗೆ, ಪ್ರಸನ್ನತೆಯಿಂದ ಪ್ರಸನ್ನತೆಗೆ, ದೈವ ಸಾನ್ನಿಧ್ಯದಿಂದ ಸಾನ್ನಿಧ್ಯಕ್ಕೆ. ಹಲ್ಲೆಲೂಯಾ. ನಮ್ಮ ಜೀವಿತ ಸಾಗುತ್ತಾ ಇನ್ನೂ ಪರಿಪಕ್ವತೆ ಕಡೆಗೆ ಸಾಗಬೇಕು. ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬ ದೇವರ ಮಕ್ಕಳು ಸಹ ರಕ್ಷಣೆ ಹೊಂದಿದ ಅದೇ ಹಂತದಲ್ಲಿ ಐಡ್ಲಾಗಿದ್ಬಿಡಬಾರ್ದು. ರೂಪಾಂತರ ಆಗಬೇಕು. ಹಲ್ಲೆಲೂಯಾ. ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಅದು ಒಂದು ದಿನದ ಕೆಲಸ ಅಲ್ಲ, ದಿನ ದಿನ ಪ್ರಭಾವದಿಂದ ಪ್ರಭಾವಕ್ಕೆ, ದಿನೇ ದಿನೇ ಅಂತ ಹೇಳಿ ವಾಕ್ಯ ಹೇಳ್ತದೆ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ. ಸೃಷ್ಟಿಸಿದ ಆತನ ಹೋಲಿಕೆಗೆ ನಾವು ರೂಪಾಂತರ ಆಗ್ತೀವಿ. ಹೇಗೆ? ದಿನೇ 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 ಎವ್ರಿ ಡೇ ಟ್ರಾನ್ಸ್ಫಾರ್ಮೇಷನ್, ರೂಪಾಂತರ ಆಗ್ತಾ ಹಲ್ಲೆಲೂಯಾ ಪೂರ್ಣತೆ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣಪ್ಪ. ನನಗೂ ಕೂಡ ಆ ನಿನ್ನ ಹೋಲಿಕೆ ಪೂರ್ಣತೆ ಬೇಕು ಸ್ವಾಮಿ. ಥ್ಯಾಂಕ್ ಯು. ಎವ್ರಿ ಡೇ ನಾನು ಪ್ರತಿದಿನ ರೂಪಿಸಲ್ಪಡುತ್ತಾ ಮುಂದೆ ಸಾಗಬೇಕಪ್ಪ. ಪವಿತ್ರಾತ್ಮನು ನನ್ನೊಳಗೆ ಆ ರೂಪಾಂತರವನ್ನು ಕೊಡಬೇಕು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಮಣ್ಣಿನಿಂದ ಬಂದಾತನ ಹೋಲಿಕೆಯನ್ನು ಧರಿಸಿಕೊಂಡ ಮೇರೆಗೆ, ಹಲ್ಲೆಲೂಯಾ, ಪರಲೋಕದಿಂದ ಬಂದಾತನ ಹೋಲಿಕೆಯನ್ನು ಕೂಡ ನಾವು ಧರಿಸಿಕೊಳ್ಬೇಕು. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ್ರೆ ಅದು ಸಾಕಾಗಲ್ಲ. ನಾವು ಇನ್ನೂ ನಿನ್ನ ಹಾಗೆ ಮಾಡಬೇಕು, ಇನ್ನು ಹಾಗೆ ಆಗಬೇಕು, ನಿನ್ನ ಹಾಗೆ ರೂಪಾಂತರಗೊಳ್ಳಬೇಕು. ನಮ್ಮ ರೂಪ ನಿನ್ನ ರೂಪ ಆಗಬೇಕು ಸ್ವಾಮಿ. ಹಲ್ಲೆಲೂಯಾ. ನಿನ್ನೊಂದಿಗಿನ ನಿಕಟ ಬಾಂಧವ್ಯದಲ್ಲಿ ನಾವು ಬೆಳಿಬೇಕಪ್ಪ. ಓ ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಉನ್ನತನಾದ ದೇವರೇ, ಮಹೋನ್ನತನಾದ ಕರ್ತನೆ. ಹಲ್ಲೆಲೂಯಾ. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರೂ ಕೂಡ ಹಾಗೆ ಒಪ್ಪಿಸಿಕೊಟ್ಟು ಕರ್ತನ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವ. ನನ್ನೊಳಗೆ ಆ ರೂಪಾಂತರವನ್ನು ಉಂಟು ಮಾಡಪ್ಪ ಅಂತ ಕೇಳೋಣ. ಹಲ್ಲೆಲೂಯಾ. ನನ್ನೊಳಗೆ ರೂಪಾಂತರವನ್ನು ಉಂಟು ಮಾಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನೀವು ಪರಿಶುದ್ಧ ಆತ್ಮನಾಗಿ ನನ್ನೊಳಗೆ ಬಂದಿರುವ ಉದ್ದೇಶವೇ ನನ್ನನ್ನು ರೂಪಿಸುವುದಕ್ಕಾಗಿ, ಮಹಿಮೆಯಿಂದ ಮಹಿಮೆಗೆ ನನ್ನನ್ನು ತಗೊಂಡೋಗುವುದಕ್ಕಾಗಿ, ಗ್ಲೋರಿಯಿಂದ ಗ್ಲೋರಿಗೆ ನನ್ನನ್ನು ತಗೊಂಡೋಗುವುದಕ್ಕಾಗಿ. ಥ್ಯಾಂಕ್ ಯು ಜೀಸಸ್. ಆ ರೀತಿಯಾಗಿ ನನ್ನನ್ನು ತಗೊಂಡೋಗಪ್ಪ. ಮಹಿಮೆಯಿಂದ ಮಹಿಮೆಗೆ, ಗ್ಲೋರಿಯಿಂದ ಗ್ಲೋರಿಗೆ ನನ್ನನ್ನು ತಗೊಂಡೋಗು ಸ್ವಾಮಿ. ಹೋಲಿ ಸ್ಪಿರಿಟ್ ಗಾಡ್, ಟೇಕ್ ಮೀ. ನನ್ನನ್ನು ತಗೊಂಡೋಗಿ ಕರ್ತನೆ, ನಮ್ಮ ಜೊತೆ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಮಹಿಮೆಯಿಂದ ಮಹಿಮೆಗೆ ಹೋಗುವ ಅನುಭವ ಆಗಲಿ. ಹಲ್ಲೆಲೂಯಾ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವ ಅನುಭವ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ಆತ್ಮಿಕ ಜೀವಿತದಲ್ಲಿ ಪರಿಪಕ್ವತೆಯಿಂದ ಇನ್ನೂ ಪರಿಪಕ್ವತೆಗೆ, ಹಲ್ಲೆಲೂಯಾ, ಸಾಗುವಂಥ ಕೃಪೆ ಕೊಡಪ್ಪ. ಇನ್ನು ನಾವು ಕ್ರಿಸ್ತನ ಹಾಗೆ ಮಾರ್ಪಡಬೇಕು. ಕ್ರಿಸ್ತನ ಹೋಲಿಕೆಗೆ ತಕ್ಕ ಹಾಗೆ ನಮ್ಮೊಳಗೆ ರೂಪಾಂತರ ಉಂಟಾಗಬೇಕು. ಕೇಳಿ, ನೀವೇ ಕೇಳಿ, ಕಣ್ಣುಗಳನ್ನು ಮುಚ್ಚಿ ಕೇಳಿ. ನನ್ನನ್ನು ಮಾರ್ಪಡಿಸು, ನನ್ನೊಳಗೆ ರೂಪಾಂತರವನ್ನು ಕೊಡು ಸ್ವಾಮಿ.
ನನ್ನೊಳಗೆ ಕ್ರಿಸ್ತನ ಸ್ವಾರೂಪ್ಯವನ್ನು ರೂಪಿಸಪ್ಪ. ಈಗಾಗಲೇ ಕರ್ತನೆ, ನೀವು ಕರ್ತನನ್ನು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇನ್ನೂ ನಾನು ಮಾರ್ಪಡಬೇಕು, ಇನ್ನೂ ರೂಪಾಂತರ ಆಗಬೇಕು. ಹಲ್ಲೆಲೂಯಾ. ನಾನು ಇನ್ನೂ ಪರ್ಫೆಕ್ಷನ್ಗೆ ಬರಬೇಕಪ್ಪ. ಇನ್ನೂ ನಾನು ಕರ್ತನೆ ನಿನ್ನ ಹಾಗೆ ಮಾರ್ಪಡಬೇಕು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು, ನಿನ್ನ ಹಾಗೆ ನನ್ನನ್ನು ರೂಪಾಂತರ ಮಾಡು ಡ್ಯಾಡಿ. ಹಲ್ಲೆಲೂಯಾ. ಮಹಿಮೆಯಿಂದ ಮಹಿಮೆಗೆ ನಡೆಸಪ್ಪ. ಹಲ್ಲೆಲೂಯಾ. ಪ್ರಸನ್ನತೆಯಿಂದ ಪ್ರಸನ್ನತೆಗೆ ನಡೆಸಪ್ಪ. ಪವಿತ್ರಾತ್ಮನು ನೀವೇ ಖುದ್ದಾಗಿ ಬಂದಿರೋ ಉದ್ದೇಶ ನನ್ನನ್ನು ಮಹಿಮೆಯಿಂದ ಮಹಿಮೆಗೆ ನಡೆಸಿ, ಕ್ರಿಸ್ತನ ಸಾರೂಪ್ಯವನ್ನು ನನ್ನೊಳಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಕ್ರಿಸ್ತನ ಹಾಗೆ ನನ್ನನ್ನು ರೂಪಿಸ್ಲಿಕ್ಕೆ. ಹಲ್ಲೆಲೂಯಾ. ಎಲ್ಲೋ ನಿಂತ್ಕೊಂಡು ಆರ್ಡರ್ ಮಾಡ್ತಾ ಇಲ್ಲ, ನೀವು ನನ್ನೊಳಗೆ ಬಂದುಬಿಟ್ಟಿದ್ದೀರಿ. ಖುದ್ದಾಗಿ ನೀವೇ ನಿಂತು ನನ್ನನ್ನು ರೂಪಿಸಿ ಕ್ರಿಸ್ತನ ಸಮಕ್ಷಮದಲ್ಲಿ ನಿಲ್ಲಿಸುವುದಕ್ಕೆ ಕರ್ತನೆ ಬಂದುಬಿಟ್ಟಿದೆ. ಎಷ್ಟು ನನ್ನ ಮೇಲೆ ಪ್ರೀತಿ, ಎಷ್ಟು ಅಕ್ಕರೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು, ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು. ನನ್ನನ್ನು ಇನ್ನೂ ರೂಪಿಸಿ ನನಗೆ ಗೈಡ್ ಮಾಡಿ, ನನಗೆ ಕರೆಕ್ಷನ್ ಕೊಡಿ ಸ್ವಾಮಿ. ಹಲ್ಲೆಲೂಯಾ. ನನ್ನನ್ನು ರೂಪಿಸಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನನ್ನನ್ನು ರೂಪಿಸಿ. ಥ್ಯಾಂಕ್ ಯು. ಕರಗಿಸು, ರೂಪಿಸು, ತುಂಬಿಸಿ, ಉಪಯೋಗಿಸು. ಜೀವಿಸುವ ದೇವರಾತ್ಮನೇ ನನ್ಮೇಲೆ ಇಳಿದು ಬಾ. ಜೀವಿಸುವ ದೇವರಾತ್ಮನೇ, come into my life, take over Lord. ನನ್ಮೇಲೆ ಇಳಿದು ಬಾ. ಕರಗಿಸು, ನನ್ನನ್ನು ಕರಗಿಸು, ರೂಪಿಸು ಡ್ಯಾಡಿ. ತುಂಬಿಸಿ, ಉಪಯೋಗಿಸು. ಜೀವಿಸುವ ದೇವರಾತ್ಮನೇ ನನ್ಮೇಲೆ ಇಳಿದು ಬಾ. ನನ್ಮೇಲೆ ಇಳಿದು ಬಾ. ಬನ್ನಿ ಆತ್ಮರೇ, ಬನ್ನಿ ಆತ್ಮರೇ, ಬನ್ನಿಯಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನೊಳಗಿದ್ದು ನಡೆಸಿ, ಅದಕ್ಕಾಗಿಯೇ ಬಂದಿದ್ದೀರಿ ಅಪ್ಪ. ಥ್ಯಾಂಕ್ ಯು. ನಡೆಸುವುದೇ ನಿಮ್ಮ ಉದ್ದೇಶ, ಮಹಿಮೆಯಿಂದ ಮಹಿಮೆಗೆ ನಡೆಸಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ನೀವು ನಮ್ಮೊಳಗೆ ಇರುವ ಉದ್ದೇಶವೇ ನಮ್ಮನ್ನು ಮಹಿಮೆಯಿಂದ ಮಹಿಮೆ ನಡೆಸಿ ಕ್ರಿಸ್ತನ ಸಾರೂಪ್ಯವನ್ನು ನಮ್ಮೊಳಗೆ ರೂಪಿಸುವುದಕ್ಕಾಗಿ, ಉಂಟು ಮಾಡುವುದಕ್ಕಾಗಿ ಈ ಕಾರ್ಯ ನನ್ನೊಳಗೆ ನಡೆಯಲಿ. ಕರ್ತನೆ ನಮ್ಮೊಳಗೆ ನಡೆಯಲಿ. ಇವತ್ತು ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರನ್ನ ಕರ್ತನೆ ನಿಮ್ಮ ರೂಪವನ್ನು ಕೊಟ್ಟು ನಡೆಸಪ್ಪ. ಆಫೀಸ್ನಲ್ಲಿ ಅವ್ರನ್ನ ನೋಡುವವರು ನಿಮ್ಮನ್ನು ನೋಡ್ದಂಗೆ ಆಗಬೇಕು. ಅವ್ರ ಜೊತೆ ಮಾತಾಡಿಸಿದವರು ಕರ್ತನೆ, ನಿನ್ನ ಮಕ್ಕಳೊಂದಿಗೆ ಮಾತಾಡಿಸಿದವರು ನಿನ್ನ ಜೊತೆ ಮಾತಾಡಿಸಿದ ಹಾಗೆ ಆಗಬೇಕು ಸ್ವಾಮಿ. ನಿನ್ನ ಜೊತೆ ಮಾತಾಡಿದ್ರೆ ಎಷ್ಟು ಆದರಣೆ, ಧೈರ್ಯ ಬರ್ತದೋ ಅದೇ ಆದರಣೆ ಈ ನಿನ್ನ ಮಕ್ಕಳನ್ನು ಕರ್ತನೆ ಇವತ್ತು ನಮ್ಮ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನೇ ಮಾತಾಡಿಸುವಾಗ ಅವ್ರಿಗೆ ಅಂಥ ಧೈರ್ಯವು, ಭರವಸೆಯು, ಆದರಣೆಯು ಉಂಟಾಗಬೇಕು ಸ್ವಾಮಿ. ಅಂಥ ಕರ್ತನೆ ಅನುಭವವನ್ನು ಕರ್ತನೆ ಒಬ್ಬೊಬ್ಬರಿಗೂ ಕೊಡಪ್ಪ. ಒಬ್ಬೊಬ್ಬರ ಮೂಲಕವಾಗಿ ನೀನು ಕಾರ್ಯ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನೀನು ಎಸ್ಟಾಬ್ಲಿಷ್ ಮಾಡಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ಸಾರೂಪ್ಯವನ್ನು ಎಸ್ಟಾಬ್ಲಿಷ್ ಮಾಡು, ನಿನ್ನ ಗುಣಾತಿಶಯಗಳನ್ನು ಎಸ್ಟಾಬ್ಲಿಷ್ ಮಾಡಪ್ಪ. ಥ್ಯಾಂಕ್ ಯು. ನನ್ನೊಳಗೆ, ನಮ್ಮೊಳಗೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಾವು ಕೆಲಸ ಮಾಡುವ ಜಾಗದಲ್ಲಿ, ನಾವು ಹೋಗುವ ಬರುವ ಸ್ಥಳಗಳಲ್ಲಿ ನಮ್ಮಲ್ಲಿ ನಿನ್ನನ್ನೇ ನೋಡಬೇಕಪ್ಪ. ಜನ ನಿನ್ನನ್ನೇ ನೋಡಬೇಕು, ನಮ್ಮಲ್ಲಿ ನಿನ್ನನ್ನು ನೋಡಬೇಕು, ನಿನ್ನ ಕ್ಯಾರೆಕ್ಟರ್ ನೋಡಬೇಕು, ನಿನ್ನ ಗುಣಾತಿಶಯಗಳನ್ನು ನೋಡಬೇಕು, ನಿನ್ನ ಸ್ವಾರೂಪ್ಯವನ್ನು ನೋಡಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಬ್ಲೆಸ್ ಎವ್ರಿ ಒನ್. ಇವತ್ತು ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರನ್ನು ಈ ರೀತಿಯಾಗಿ ರೂಪಿಸಪ್ಪ, ಈ ರೀತಿಯಾಗಿ ರೂಪಿಸು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಮಾತ್ರ ಅಲ್ಲ ಸ್ವಾಮಿ, ನಮ್ಮ ಕರ್ನಾಟಕದಾದ್ಯಂತ
ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ಕರ್ತನೆ ಈ ಸ್ವಾರೂಪ್ಯ ಕೊಡೋ ಸ್ವಾಮಿ. ಸುಮ್ಮನೆ ಕರ್ತನೆ ಕ್ರೈಸ್ತಿಯ ಜೀವಿತ ಸಾಕಾಗಲ್ಲ, ಚರ್ಚಿಗೆ ಬಂದು ಹೋಗುವ ಜೀವಿತ ಸಾಕಾಗಲ್ಲ, ಲೈಫ್ ಟ್ರಾನ್ಸ್ಫಾರ್ಮೇಷನ್ ಬೇಕಪ್ಪ. ಥ್ಯಾಂಕ್ ಯು ಜೀಸಸ್. ಮಹಿಮೆಯಿಂದ ಮಹಿಮೆಗೆ ಹೋಗುವ ಅನುಭವಕ್ಕೆ ನಡೆಸು ಸ್ವಾಮಿ. ನಿನ್ನ ಹಾಗೆ ಮಾರ್ಪಡುವ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನಮ್ಮ ಜನತೆಗೆ ನಿನ್ನ ಹಾಗೆ ಮಾರ್ಪಡುವ ಕೃಪೆ ಕೊಡು ಸ್ವಾಮಿ. ನಿನ್ನ ಹಾಗೆ ಮಾರ್ಪಡಿಸು, ನಿನ್ನ ಹಾಗೆ. ಹಾಲೆಲೂಯ. ನಿನ್ನ ಸಾರೂಪ್ಯವನ್ನು ಧರಿಸ್ಕೊಳ್ಬೇಕಪ್ಪ. ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿಯೇ ನೀನು ಆರಿಸ್ಕೊಂಡಿದ್ದೀಯ ಸ್ವಾಮಿ. ನಮ್ಮನ್ನು ಆರಿಸ್ಕೊಂಡಿದ್ದೆ ಕರ್ತನೆ ನಿನ್ನ ಸಾರೂಪ್ಯವನ್ನು ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ. ಕ್ರಿಸ್ತನ್ ತನ್ನ ಮಗನ ಸಾರೂಪ್ಯಕ್ಕೆ ನಮ್ಮನ್ನು ತರುವುದಕ್ಕಾಗಿ ನಮ್ಮನ್ನು ನೇಮಿಸ್ಕೊಂಡಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಹೌದು, ನಮ್ಮ ಅಂತರ್ಯವನ್ನು ಆವರಿಸಿ, ನಮ್ಮ ಮನಸ್ಸನ್ನು ಆವರಿಸಿ, ನಮ್ಮ ಜೀವಿತವನ್ನು ಆವರಿಸಿ. ಹಾಲೆಲೂಯ. ರೂಪಾಂತರಕ್ಕೆ ನಮ್ಮನ್ನು ನಡೆಸಪ್ಪ, ರೂಪಾಂತರಕ್ಕೆ ನಡೆಸಿ. ಹಾಲೆಲೂಯ. ನಮ್ಮ ಲೈಫ್ ಕರ್ತನೆ ನಿನ್ನ ಹಾಗೆ ಮಾರ್ಪಡಲಿ, ನಮ್ಮ ಮಾತು ನಿನ್ನ ಹಾಗೆ ಮಾರ್ಪಡಲಿ, ನಮ್ಮ ಕ್ಯಾರೆಕ್ಟರ್ ನಿನ್ನ ಹಾಗೆ ಮಾರ್ಪಡಲಿ. ದಿನದಿಂದ ದಿನ, ಮಹಿಮೆಯಿಂದ ಮಹಿಮೆಗೆ, ಗ್ಲೋರಿಯಿಂದ ಗ್ಲೋರಿಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ದಿನೇ 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 ದಿನೇ. ಹಾಲೆಲೂಯ. ರೂಪಿಸು. ಥ್ಯಾಂಕ್ ಯು. ನಮ್ಮನ್ನು ರೂಪಿಸು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಇದೇ ಉದ್ದೇಶ, ನೀವು ನಮ್ಮೊಳಗೆ ಬಂದಿರೋ ಉದ್ದೇಶನೇ, ನಮ್ಮನ್ನು ಗರ್ಭಗುಡಿಯನ್ನಾಗಿ ಮಾಡಿಕೊಂಡಿರೋ ಉದ್ದೇಶವೇ, ನಮ್ಮನ್ನು ಆಲಯವಾಗಿ ಮಾಡಿಕೊಂಡಿರೋ ಉದ್ದೇಶವೇ ನಮ್ಮನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಪ್ರಭಾವದಿಂದ ಪ್ರಭಾವಕ್ಕೆ ನಡೆಸಿ ದೇವಕುಮಾರನ ತನ್ನ ಮಗನ ಸಾರೂಪ್ಯದಲ್ಲಿ ನಮ್ಮನ್ನು ರೂಪಿಸುವುದಕ್ಕಾಗಿ. ಥ್ಯಾಂಕ್ ಯು. ಇದು ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ, ನನ್ನಲ್ಲಿ ನೆರವೇರಲಿ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರ ಜೀವಿತದಲ್ಲಿ ಈ ಕಾರ್ಯ ಸಾಧನೆ ಆಗಲಿ ಅಪ್ಪ. ಇದು ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಡ್ಯಾಡಿ. ಈ ಕಾರ್ಯ ಆಗಲಿ ಅಪ್ಪ. ಯಾರೆಲ್ಲ ಇನ್ನೂ ಇದಕ್ಕೆ ಅವಕಾಶ ಕೊಟ್ಟಿಲ್ವೋ ಅವರೊಳಗೆ ಕರ್ತನೆ ಪ್ರೇರಣೆಯನ್ನು, ಉತ್ತೇಜನವನ್ನು ಕೊಡು ಸ್ವಾಮಿ. ನಿನ್ನ ಹಾಗೆ ಮಾರ್ಪಡುವುದಕ್ಕೆ ತಮ್ಮನ್ನು ಬಿಟ್ಟು ಕೊಡಲು ಕೃಪೆ ಕೊಡಪ್ಪ. ಹಾಲೆಲೂಯ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡಿ, ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಚಿಕ್ಕಮಗಳೂರು ಜಿಲ್ಲೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 570 ಗ್ರಾಮಗಳಿವೆ ಎಂಬುದಾಗಿ ನಮ್ಮ ಹಿಂದಿನ ಅಂಕಿ ಅಂಶಗಳು ತಿಳಿಸ್ತಾ ಇವೆ. 570 ಗ್ರಾಮಗಳಲ್ಲೂ ದೇವರ ಕೃಪೆ ಪ್ರಕಟ ಆಗಲಿ, ಜನರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಉಂಟಾಗಲಿ, ರಕ್ಷಣೆ ಹೊಂದದೇ ಇರುವ ಎಲ್ಲರೂ ರಕ್ಷಣೆ ಹೊಂದಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು. ದೇವರ ಕೃಪೆ ಒಂದೊಂದು ಹಳ್ಳಿಗೂ ದೊರಕಲಿ. ಯಾರು ಕೂಡ ನನಗೆ ಈ ಅವಕಾಶ ಸಿಗಲಿಲ್ಲ ಅಂತ ಹೇಳಬಾರ್ದು. ಥ್ಯಾಂಕ್ ಯು ಲಾರ್ಡ್. ಒಂದು ನಿಮಿಷ ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಚಿಕ್ಕಮಗಳೂರು ಜಿಲ್ಲೆಯ 570 ಗ್ರಾಮಗಳನ್ನು ಸಹ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. 570 ಗ್ರಾಮಗಳಲ್ಲೂ ನಿನ್ನ ಕೃಪೆ ವೃದ್ಧಿಯಾಗಲಿ ಕರ್ತನೆ. ಅಭಿವೃದ್ಧಿ ಕಾರ್ಯಗಳು ನಡೀಲಿ ಸ್ವಾಮಿ. ಕರ್ತನೆ, ಜನರಿಗೆ ಬೇಕಾದ ಅಗತ್ಯ ಕಾರ್ಯಗಳೆಲ್ಲ, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಬರಲಿ ಸ್ವಾಮಿ. ಜನರಿಗೆ ಕರ್ತನೆ ಒಳ್ಳೆಯ ಅನುಕೂಲಗಳು ಬರಲಿ ಸ್ವಾಮಿ. ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಸ್ವಾಮಿ. ಕರ್ತನೆ, ಅವ್ರಿಗೆ ಬೇಕಾದ ಶಾಲಾ ಕಾಲೇಜುಗಳೆಲ್ಲ ಎದ್ದೇಳಪ್ಪ. ಬೇಕಾದಂಥ ಕರ್ತನೆ ಅಭಿವೃದ್ಧಿಗೆ, ವ್ಯಾಪಾರಕ್ಕೆ ಬೇಕಾದ ಅಭಿವೃದ್ಧಿಗೆ ಬೇಕಾದಂಥ ಸನ್ನಿವೇಶಗಳೆಲ್ಲ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಜನರನ್ನು ಆಶೀರ್ವದಿಸು. ಎಲ್ಲ ಜನರಿಗೂ ಆರ್ಥಿಕ ಅಭಿವೃದ್ಧಿಯನ್ನು ಕೊಡಪ್ಪ. 570 ಗ್ರಾಮಗಳಲ್ಲಿ ವಾಸಿಸುವ ಎಲ್ಲ ಜನರಿಗೂ ಕೂಡ ಕರ್ತನೆ ನಿನ್ನ ಕೃಪೆ ಉಂಟಾಗಲಿ. ವ್ಯವಸಾಯ ಮಾಡುವವರು ಅಭಿವೃದ್ಧಿಯನ್ನು ಹೊಂದಲಿ
ಸ್ವಾಮಿ. ಬಿಸ್ನೆಸ್ ಮಾಡುವವರು ಅಭಿವೃದ್ಧಿಯನ್ನು ಹೊಂದಲಿ. ಎಲ್ಲಕ್ಕಿಂತ ಹೆಚ್ಚಾಗಿ 570 ಗ್ರಾಮಗಳಿಗೂ ಸುವಾರ್ತೆ ತಲುಪಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನಿನ್ನ ರಕ್ಷಣೆಯ ನಿತ್ಯ ಜೀವದ ಮಹತ್ವಗಳನ್ನು ಜನರು ಕಂಡುಕೊಳ್ಳಿಕ್ಕೆ ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, 570 ಗ್ರಾಮಗಳಿಗೂ ಸುವಾರ್ತೆಯನ್ನು ತಲುಪಿಸುವಂತಹ ದೇವ ಸೇವಕರುಗಳನ್ನು ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸುವಾರ್ತೆಯನ್ನು ಒಂದು ಸಾರಿಯಾದರೂ ಕೇಳಿಸ್ಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ರಕ್ಷಣೆ, ಪಾಪ ಕ್ಷಮಾಪಣೆ, ನಿಶ್ಚಯ, ನಿತ್ಯ ಜೀವದ ನಿರೀಕ್ಷೆ, ಇದರ ಅರಿವು, ತಿಳುವಳಿಕೆ ಪ್ರತಿಯೊಬ್ಬರಿಗೂ ಉಂಟಾಗಲಿ ಅಂತ ಬೇಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರಿಗೂ ರಕ್ಷಣಾ ಅನುಭವ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಶಾಶ್ವತ ಸೌಭಾಗ್ಯದ ಭರವಸೆ ಕೊಡಪ್ಪ. 570 ಗ್ರಾಮಗಳಿಗೂ ನಿನ್ನ ರಕ್ಷಣೆಯು, ನಿನ್ನ ಕೃಪೆಯು ಉಂಟಾಗಲಿ. ನಾವು ಎಲ್ಲರೂ ಏಕ ಮನಸ್ಸಿನಿಂದ ಚಿಕ್ಕಮಗಳೂರು ಜಿಲ್ಲೆಯ 570 ಗ್ರಾಮಗಳಿಗೆ ಶುಭ ಹಾರೈಸುತ್ತೇವೆ. ರಕ್ಷಣೆಯನ್ನು ಘೋಷಣೆ ಮಾಡ್ತೇವೆ. ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ಸಂದರ್ಭದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಒಬ್ಬೊಬ್ಬರನ್ನು ಆಶೀರ್ವದಿಸಪ್ಪ. ಈ ದಿನಕ್ಕೆ ಬೇಕಾದ ಕೃಪೆಯನ್ನು ಕೊಡು ಸ್ವಾಮಿ. ಆರೋಗ್ಯ ಕೊಡಪ್ಪ. ಈ ದಿನ ಹೋಗೋಣ ಬರೋಣಗಳಲ್ಲಿ ನಿನ್ನ ಮಕ್ಕಳೊಂದಿಗೆ ನಿನ್ನ ದೈವ ಸಾನ್ನಿಧ್ಯ ಇರಲಿ. ಥ್ಯಾಂಕ್ ಯು ಲಾರ್ಡ್. ಈ ದಿನಕ್ಕೆ ಕರ್ತನೆ, ನಿನ್ನ ಸೇಫ್ಟಿ ಉಂಟಾಗಬೇಕು ಸ್ವಾಮಿ. ಯಾವ ಕೇಡು ನಿನ್ನ ಮಕ್ಕಳನ್ನ ತಗೊಳ್ಳದ ಹಾಗೆ ನೀನು ಕಾಪಾಡು. ಥ್ಯಾಂಕ್ ಯು. ಸುರಕ್ಷತೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಈ ದಿನ ರಕ್ಷಣೆಯ ದಿನ, ಸುರಕ್ಷತೆಯ ದಿನ, ಕೃಪೆಯ ದಿನ ಎಂಬುದಾಗಿ ನಾವು ಘೋಷಣೆ ಮಾಡುತ್ತೇವೆ. ಹಾಲೆಲೂಯ. ಈ ದಿನ ನಿನ್ನ ಸುರಕ್ಷತೆಯಲ್ಲಿ ಮನರಮ್ಯವಾಗಿರುವಂಥ ದಿನ. ಥ್ಯಾಂಕ್ ಯು ಲಾರ್ಡ್. ಯಾವುದೇ ದುರ್ಘಟನೆ ಇಲ್ಲದೆ ಮನರಮ್ಯವಾಗಿರುವಂಥ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ವಾಕ್ಯದಲ್ಲಿ ಸಮಯ ಕಳೆಯುವ ದಿನ, ಈ ದಿನ ನಿನ್ನ ಸಾನ್ನಿಧ್ಯವನ್ನು ಸವಿಯುವ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯಾವ್ಯಾವ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕ್ತಾರೋ ಪ್ರತಿಯೊಂದರಲ್ಲಿ ಯಶಸ್ಸನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನ ಸಮರ್ಪಣೆ ಮಾಡ್ತೇವೆ. ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.